ಬೋರ್ವೆಲ್ ಹಾಕ್ಸ್ಕೊಟ್ಟಾಗಿಂದ ನಮ್ಗೆ ಇವಾಗ ನೀರಿಗೂ ಏನು ತೊಂದರೆ ಇಲ್ಲ. ಇದಕ್ಕೆ ಮುಂಚೆ ಜೀವನ ಸಾಗಿಸೋದೇ ತುಂಬಾ ಕಷ್ಟ ಇತ್ತು. ಪ್ರದೀಪ್ ಸರ್ ಬಂದ ಮೇಲೆ ಬೋರ್ವೆಲ್ ಆಯ್ತು, ಬೋರ್ವೆಲ್ ಆದ್ಮೇಲೆ ಕೃಷಿ ಹೊಂಡ ಆಯ್ತು, ಕೃಷಿ ಹೊಂಡ ಆದ್ಮೇಲೆ ಈಗ ಹೂವು ಎಲ್ಲ ಬೆಳೀತಾ ಇದ್ದೀವಿ. ಈಗ ಏನು ಸಮಸ್ಯೆ ಇಲ್ಲ ಸರ್. ಪ್ರದೀಪ್ ಈಶ್ವರ್ ಬಂದ ಮೇಲೆ ಸಮಸ್ಯೆ ಅನ್ನೋದೇ ಇಲ್ಲ. ತುಂಬಾ ಅನುಕೂಲ ಆಗಿದೆ ಸರ್. ಪ್ರದೀಪ್ ಈಶ್ವರ್ ಕಡೆಯಿಂದ ತುಂಬಾ ಅನುಕೂಲ ಆಗಿದೆ. ಅಣ್ಣ, ನನ್ನ ಹೆಸರು ಮುನ್ರಾಜ್ ಅಂತ, ಕಾಡದಿಬ್ಬರು. ನಾವು ಬೋರ್ವೆಲ್ಗೆ ಅಪ್ಲೈ ಆದಾಗ ಒಂದು 3-4 ವರ್ಷ ಆಗಿತ್ತು. ಇದುವರೆಗೂ ಯಾವುದು ಗೌರ್ಮೆಂಟಿಂದ ಸೌಕರ್ಯ ಇರಲಿಲ್ಲ. ಪ್ರದೀಪ್ ಸರ್ ಬಂದ ಮೇಲೆ ಇಮಿಡಿಯೇಟಾಗಿ ನಮ್ಗೆ ಬೋರ್ವೆಲ್ ಹಾಕ್ಸ್ಕೊಟ್ರು. ಬೋರ್ವೆಲ್ ಹಾಕ್ಸ್ಕೊಟ್ಟಾಗಿಂದ ನಮ್ಗೆ ಇವಾಗ ನೀರಿಗೂ ಏನು ತೊಂದರೆ ಇಲ್ಲ. ಇದಕ್ಕೆ ಮುಂಚೆ ಜೀವನ ಸಾಗಿಸೋದೇ ತುಂಬ ಕಷ್ಟ ಇತ್ತು. ಪ್ರದೀಪ್ ಸರ್ ಬಂದ ಮೇಲೆ ಬೋರ್ವೆಲ್ ಆಯಿತು, ಬೋರ್ವೆಲ್ ಆದಮೇಲೆ ಕೃಷಿ ಹೊಂಡ ಆಯಿತು, ಕೃಷಿ ಹೊಂಡ ಆದಮೇಲೆ ಈಗ ಹೂವು ಎಲ್ಲ ಬೆಳೀತಾ ಇದ್ದೀವಿ. ಈಗ ಏನು ಸಮಸ್ಯೆ ಇಲ್ಲ ಸರ್. ಪ್ರದೀಪ್ ಈಶ್ವರ್ ಬಂದ ಮೇಲೆ ಸಮಸ್ಯೆ ಅನ್ನೋದೇ ಇಲ್ಲ. ಇದಕ್ಕೆ ಮುಂಚೆ ಯಾರು ಕೇಳಿದ್ರು ಇಷ್ಟೊಂದು ರೆಸ್ಪೆಕ್ಟ್ ಮಾಡ್ತಾರಿಲ್ಲ. ಸರ್ ಬಂದ ಮೇಲೆ ತುಂಬ ಒಳ್ಳೇದಾಗಿದೆ ಸರ್. ಈಗ ಪ್ರದೀಪ್ ಈಶ್ವರ್ ಸರ್ ಬಡವ್ರ ಪರನೇ. ಇದಕ್ಕೆ ಮುಂಚೆ ಯಾರನ್ನ ಕೇಳಿದ್ರು ಏನು ಬೇಜವಾಬ್ದಾರಿ ಆಗ್ತಾ ಇತ್ತು. ಈಗ ಮಾತ್ರ ನಾವು ಹಾಕ್ಸ್ಕೊಟ್ಟು ಇಮಿಡಿಯೇಟಾಗಿ ಬಂದು ಬೋರ್ವೆಲ್ ಕೊರೆಸಿದ್ರು. ಅದೇ ಪರವಾಗಿ ಇದಾಯಿತು. ಇವಾಗ ಎಲ್ಲ ನೋಡಿ ತುಂಬ ಹೂವೂ ಇದೆ, ತೊಂದರೆ ಏನಿಲ್ಲ ಸರ್. ಈಗ ಜೀವನಕ್ಕೂ ಏನು ಬಾಧೆ ಇಲ್ಲ. ತುಂಬ ಅನುಕೂಲ ಆಗಿದೆ ಸರ್. ಪ್ರದೀಪ್ ಈಶ್ವರ ಕಡೆಯಿಂದ ತುಂಬ ಅನುಕೂಲ ಆಗಿದೆ ಸರ್ ಈಗ ನಮಗೆ.